ಗುರುಗಳು. ಗುರು ಶಾಲೆಯಲ್ಲಿ ಕಲಿಸ್ತಾರಲ್ಲ ಅವರ, ಅಥವಾ ಡಿಗ್ರಿಲಿ ಕಲಿಸ್ತಾರಲ್ಲ ಅವರ, ಅಥವಾ ನಮ್ಮ ಜೀವನ ಪೂರ್ತಿ ನಮ್ಮ ಹೆಜ್ಜೆಗಳನ್ನ ಹಿಂಗೆ ಮಾಡು ಆಗೋಗು ಅಂತ ಹೇಳ್ತಾರಲ್ಲ ಅವರ ಗುರು ಇಲ್ಲ. ಗುರು ನಾವು ಯಾವುದೋ ಒಂದು ಚಿಕ್ಕ ಮಗು ಹತ್ರ ಅವರಿಂದ ನಾವು ಏನೋ ಒಂದು ಕಲ್ತ್ರು ನಮ್ಗೆ ಅವರು ಗುರುನೇ. ಅಥವಾ ಯಾರೋ ಗೊತ್ತಿಲ್ಲದವರು ನಮ್ಗೆ ಏನೋ ಒಂದು ಒಳ್ಳೆ ವಿಷಯ ಹೇಳಿದ್ರೆ ಅವರು ಗುರುನೇ. ನಮ್ಮ ಜೀವನದಲ್ಲಿ ಯಾರೋ ಒಬ್ಬರನ್ನ ನಾವು ಗುರು ಅಂತ ಸ್ವೀಕಾರ ಮಾಡೋಕ್ಕಾಗಲ್ಲ. ಏಕೆಂದರೆ ಪ್ರತಿಯೊಬ್ಬರಿಂದನೂ ಪ್ರತಿಯೊಂದು ವಿಷಯನೂ ನಾವು ಕಲಿತಾ ಇರ್ತೇವೆ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ತಮ್ಮ ರಜಾ ಇತ್ತು ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದೆ. ನಾನು ಅವನಿಗೆ ನಿನ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ವಾ ಅಂತ ಕೇಳಿದೆ. ಇಲ್ಲ ಅಂದ. ಮತ್ತೆ 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 ಫೋರ್ಸ್ ಮಾಡಿ ಒತ್ತಾಯ ಮಾಡಿ ಕೇಳಿದೆ, ಯಾಕೆ ಬೆಸ್ಟ್ ಫ್ರೆಂಡ್ ಇಲ್ಲ ಅಂತ. ಮೊದಲೊಬ್ಬ ಇದ್ದ, ಅವ್ನು ನನಗೆ ಮೋಸ ಮಾಡ್ಬಿಟ್ಟ, ಈಗ ಅದಕ್ಕೆ ಯಾರನ್ನೂ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು ಅಂತ ಅನಿಸಿಲ್ಲ ಅಂತ ಅಂದ. ಒಂದು ರೀತಿ ನಿಜ ಅನಿಸ್ತು. ಬೆಸ್ಟ್ ಫ್ರೆಂಡ್ ಯಾಕೆ ಅಂತಲೂ ಅನಿಸ್ತು. ಈಗ ನಾವು ಲೈಫಲ್ಲಿ ಬೆಸ್ಟ್ ಅನ್ನೋದು ಮಾಡ್ಕೋತೀವಲ್ಲ, ಆವಾಗಲೇ ನೋವಾಗೋದು. ಬೆಸ್ಟ್ ಅಂತ ಯಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಬೆಸ್ಟ್ ಫ್ರೆಂಡ್ ಅಥವಾ ಮತ್ತೊಂದು ನಿಜ ಅನ್ನಿಸ್ತು. ಅವನಿಂದ ನಾನೇನೋ ಒಂದು ಕಲಿತೆ. ಇಲ್ಲಿ ಜೀವನದಲ್ಲಿ ಅಂದರೆ ನಮ್ಮ ಲೈಫಲ್ಲಿ ನಾವು ಪ್ರತಿಯೊಬ್ಬರಿಂದನೂ ಒಂದೊಂದು ವಿಷಯಗಳು ಕಲಿತಾ ಇರ್ತೀವಿ. ಕೆಲವರು ಕಲಿಸ್ಬಿಟ್ಟು ಹೋಗ್ತಾರೆ, ಕೆಲವರು ಜೊತೆಲಿದ್ದೇ ಕಲಿಸ್ತಾರೆ, ಇನ್ನು ಕೆಲವರು ನಮ್ಮ ಜೊತೆ ಇಲ್ಲ ಅಂದ್ರೂ ಕಲಿಸ್ತಾರೆ. ಅಂದರೆ ಪರೋಕ್ಷವಾಗೂ ಕೂಡ ಕಲಿಸ್ತಾರೆ. ನಿಜ ಅನ್ನಿಸ್ತು. ನನ್ನ ತಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಕೇಳಿದ್ಕೆ ಇದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಗುರು ಅಂತ ಯಾರೋ ಒಬ್ಬರನ್ನ ಜೀವನ ಪೂರ್ತಿ ನಾವು ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರು ಅವ್ರವ್ರದ್ದೊಂದು ಕೆಲಸ ನಮ್ಮ ಹತ್ರ ಬರ್ತಾರೆ, ಏನೋ ಒಂದು ಕಲಿಸ್ತಾರೆ, ಹೋಗ್ತಾರೆ, ಅಥವಾ ಕಲಿಸ್ತಾರೆ, ನಮ್ಮ ಜೊತೆ ಇರ್ತಾರೆ. ಎಲ್ಲಾನು ಸಮಾನವಾಗಿ ಸ್ವೀಕರಿಸ್ಬೇಕು. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಎಲ್ರಿಗೂ ಒಳ್ಳೇದಾಗಲಿ.